ನಾನು ಹಿಂಗೆ ಹೇಳ್ಕೋದು ಮಾಡ್ಕೋತ ಹೋಗ್ತೀನಿ. ನೀವು ಜೋರ್ ಕೈ ಹಿಂಗೆ ಪಟಕ್ಕನೆ ಮೂವ್ಮೆಂಟ್ ಮಾಡೋದೆಲ್ಲ ಮಾಡೋಣ. ಇಲ್ಲ 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 ಹೊಡೆದು ಬಿಡ್ತಾ ಅಲ್ದ ಅದೇ ಹೌದು ಅಡ್ಡಿಲ್ಲ. ಏನು ಬಾಕ್ಸು ನಾವು ಈಗ ತುಪ್ಪ ತೆಗೆಯುವ ಕಾರ್ಯಕ್ರಮ ಮಾಡೋಣ. ಎಸ್ ಫುಲ್ ರೆಡಿ ಹಾಕೊಂಡಿದ್ದು ಅದು ತೆಗೆದ್ದೆ 2 ಬಾರಿ ತೆಗೆದ್ದಿ. ಈಗ ಇದು 3ನೇ ಬಾರಿ. ಓಹೋ ಫಸ್ಟ್ ಮೂಮೆಂಟ್ ಬೇಡ. ಈಗ ಇದ್ರಲ್ಲಿದ್ದಲ್ಲ ಇಲ್ಲಿ ಕೆಳಗಡೆ ಒಂದ್ ಫ್ಲೋರು, ಇದು ಮತ್ತೊಂದ್ ಫ್ಲೋರು, ಇದು ಮತ್ತೊಂದ್ ಫ್ಲೋರು. ಇಲ್ಲಿ ಕೆಳಗಡೆ ಮೊಟ್ಟೆ ಮರಿ ಇರೋದು ಅವ್ರದ್ದು, ಇಲ್ಲಿ ಮೇಲ್ಗಡೆ ಇದ್ರಲ್ಲಿ ಜೇನುತುಪ್ಪ, ಇದ್ರಲ್ಲಿ ಜೇನುತುಪ್ಪ ಸ್ಟಾಪ್ ಮಾಡಿದ್ದ. ನಾವು ಕೆಳಗಡೆ ಅವಕ್ಕೆ ಯಾವುದೇ ರೀತಿ ಅಪಾಯ ಮಾಡೋದೇನೆ, ಮೇಲ್ಗಡೆ ಇರೋದನ್ನ ಕದಿಯೋದು. ನಿಧಾನವಾಗಿ ಕದಿಯೋದು ಹೇಳದಯ್ಯ, ನಿಜವಾಗ್ಲೂ ಹೌದು ಕರೆ ಪಾಪ. ಅವಕ್ಕೋಸ್ಕರ ಮಾಡ್ಕೊಂಡಿರ್ತಾವ ಎಷ್ಟು ಹಿಂಗೆ ಇದರಿಂದವ. ಆಲ್ಮೋಸ್ಟ್ ರೆಡಿ ಆಗ್ತಾ ಇದ್ದು, ಪೂರಾ ಮುಚ್ಚಿದ್ದೆಲ್ಲ ಕಂಪ್ಲೀಟ್ ರೆಡಿ ಆಜು. ಇದನ್ನೆಲ್ಲ ಸೀಲ್ ಮಾಡ್ತಾ ಇದ್ದವು. ಸರಿ ಅಂದ್ರೆ ಓಹೋ ಅದು ತುಪ್ಪ ಇದಪ್ಪಲಗಳು ಸೀಲ್ ಮಾಡೋದು. ಜೇನುತುಪ್ಪ ದಪ್ಪ ಮಾಡಿ ಹಾಳಾಗಲ ಗಾಳಿ ಸರಿ ಸರಿ ಅದು ಮುಚ್ಚಲ ಹಾಕದಂಗೆ ಅದು. ಓಹೋ ಅದಕ್ಕೇನಂದ್ರೆ ಹುಳನ ಕುಡ್ಗಿ ಓಡಿಸಿ ಅಲ್ಲಿಂದವ. ಅಂದ್ರೆ ಪಾಪನೇ ಈಗ ಕೃಷಿನೇ ಮಾಡಂಗಿಲ್ಲ ನೀ ಪಾಪ ಅಂದ್ಬಿಟ್ರೆ. ನಿಜವಾಗ್ಲೂ ಹೌದು ಅಲ್ಲ, ಅದು ಹೌದು, ಎಂಥದ್ನು ಮಾಡಂಗಿಲ್ಲ. ಹೌದು, ಯಾವುದೇ ರೀತಿನೂ ಮಾಡಲ್ ಗೊತ್ತಿಲ್ಲ, ಪಾಪ ಹೇಳ್ಕೊತಿದ್ರೆ ಅದು ಹೌದು. ಕರ್ಮಗಳನ್ನು ನಾವು ಮಾಡುತ್ತಾ ಇಲ್ಲ, ಪ್ರಕೃತಿಯೇ ಮಾಡುತ್ತಿದೆ ಅಂತ ತಿಳ್ಕೊಂಡು ನಾವು ಮಾಡಬೇಕು. ಭಗವದ್ಗೀತೆ ನೆನಪು ಮಾಡ್ಕೊಂಡು ಅದು ಹೌದು, ಕರ್ಮಗಳನ್ನು ಮಾಡ್ತಾ ಹೋಗು ತಾನೆಲ್ಲ ನೋಡ್ಕೆತ್ ಹೇಳಿ ಭಗವಂತ ಕೃಷ್ಣ ಹೇಳ್ದಂಗೆ ಎಂತ ಮಾಡಲು ಗೊತ್ತಿಲ್ಲ. ಇದು ಆಹಾರ ಚಕ್ರ, ಆಹಾರ ಸರಪಳಿ ಹೇಳದೆ ಅಲ್ಲ. ಆದ್ರೆ ಇದೇನಂದ್ರೆ ಅವುಗಳಿಗೆ ಆಹಾರ ಇಲ್ದಿದ್ದಂಗೆ ಮಾಡಿ ಹಂಗ ಎಂತದ್ನು ಮಾಡ್ತೀವಿಲ್ಲ. ಒಂದ್ ಸ್ವಲ್ಪ ಜಾಸ್ತಿ ದುಡಿಮೆ ಮಾಡಿಸ್ಕೊಂಡು ಅವಕ್ಕೆ ಹೆಚ್ಚುವರಿ ಆಗಿದ್ದನ್ನ ನಾವು ಅದೇ ಓಟಿ ಮಾಡಿಸ್ಕೊಂಡು ಅಷ್ಟೇ. ಹಂಗಾಗಿ ಈ ಕಳ್ಳತನಕ್ಕೆ ಮಾಫಿ. ಅದೇ ಓಟಿ ಮಾಡಿಸ್ಕೊಂಬುದು ಒಳ್ಳೆ ಅಲ್ದ, ಓಟಿ ಮಾಡಿಸ್ಕೊಂಬುದು. ಅದಕ್ಕಾಗಿ ಅದ್ರ ಬದಲಿಗೆ ಅವಕ್ಕೆ ಒಳ್ಳೆ ಮನೆ ಕೊಟ್ಟು, ಒಂದು ಪ್ರೊಟೆಕ್ಷನ್ ಕೊಟ್ಟು, ಆಹಾರ ಇಲ್ದಿದ್ದಾಗ ರೇಷನ್ ಕೊಟ್ಟು, ಅದೇ 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 ಹಂಗಿದ್ದೆಲ್ಲ ಮಾಡೋದು. ಎಸ್ ಒಂದು ಫ್ರೇಮಲ್ಲಿ ಸ್ವಲ್ಪ ಮೊಟ್ಟೆ ಮರಿ ಇದ್ದು ಬೇಡ. ಹೌದೌದು ಹೌದು, ರಾಶಿ ಇದ್ದಾಗ ಅದೇನು ಜಸ್ಟ್ ಅಲ್ದ ಅಲ್ಲ, ಅದ್ರಲ್ಲಿ ಇದಿದ್ದು ಅರ್ಧ ಮರಿಗಳು ಪಾಪ. ಅದೇ ಬೇಡ, ಹಾಗಾಗಿ ಅದನ್ನ ಡಿಸ್ಟರ್ಬ್ ಮಾಡೋದು ಬೇಡ. ಅದೇ ಹೌದು, ಕೆಳಗಡೆ ಇದ್ದು ಮತ್ತೆ ಇನ್ನೂ ಜಾಸ್ತಿ ಚೆನ್ನಾಗಿದೆ. ಓಹೋ, ಅದು ಮತ್ತು ಇಲ್ಲಿ ಮೊದಲು ಮಾಡ್ಕೊಂಡು ಮೇಲೆ ಬಂದಿದ್ದು ಅದು ಕಟ್ಟಲೆ ಕೆಳಗೆ. ಹಂಗಾದ್ರೆ ಹಂಗ ಇದು ಬಾಳ ಮತ್ತು ಇದು ಹೆಚ್ಚಿನ ಮಂದಿ ಇಲ್ದ. ಹಂಗಿದ್ರೆ ಇದು ಅಂದ್ರೆ ಇನ್ನು ಹೆಚ್ಚಿನ ಒಂದು ಬರ್ತಾನಲ್ದ. ಇನ್ನೂ ಹೂವಿದ್ರೆ ಸರಿ ಸರಿ, ಇನ್ನೂ ಜಾಸ್ತಿ ಮೇಲ್ಗಡೆನೂ ಕಟ್ತಾ ಹೋಗ್ತದೆ. ಅಲ್ಲ, ಪೆಟ್ಟಿಗೆನೂ ಜಾಸ್ತಿ ಆಗ್ತಾ ಹೋಗ್ತವಳಿ ಮೇಲ್ಗಡೆ. ಸರಿ ಸರಿ ಸರಿ, ಓಕೆ ಓಕೆ ಓಕೆ. ಎಂತ ಚಂದ ಕಾಣುತ್ತೆ ನೋಡು. ಜೇನು ತುಂಬಿದ್ದು ಒಂದು ರಸಭರಿತ ಒಂದು ರೊಟ್ಟು ಅಲ್ಲ, ನೋಡಲಿಷ್ಟು ಅದ್ಭುತ ಸುಂದರ, ಸೂಪರ್.
ಅದಕ್ಕಾಗೆ ಎಂಥದ್ದು ಆಗ್ತಿಲ್ಲ. ಅದ ಪೆಟ್ಟಾದ್ರೆ ಮಾತ್ರ ಎಲೆ ಇದಪ್ಪ ಮಾಡೋದಲ್ದ. ಸುಮ್ಮನೆ ಹಿಂಗೆ ಉಫ್ ಉಫ್ ಹೇಳಿ ಹಂಗೆ ಕುಡುಗಿದ್ರಿ ಅಲ್ದನ ಅಲ್ದ. ಪೆಟ್ಟು ಮಾಡಲ್ಲ. ಅದೇ 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 ಹಾಂ. ಜೇನು ಪೆಟ್ಟಿಗೆ ಒಳಗೆ ಅಜಮಾಸ್ ಎಷ್ಟು ಜೇನು ಇರ್ತ? ಹುಳ ಹಾಂ ಜೇನು ನೋಣ ಹಾಂ ಬಹುಶಃ ಇದ್ರಲ್ಲೆಲ್ಲವ ಹ್ಞೂ ಒಂದು ಎಕ್ಸಾಕ್ಟ್ ಗೊತ್ತಾಗ್ತಿಲ್ಲ ಅದು. ಒಂದು 5-6 ಸಾವಿರ ನೋಣ ಇದ್ದಿತ್ತು. ಒಂದು 6-8 ಅದೇ ಆನ ಒಂದು 10,000 ಇದ್ದಿಕ್ಕೋಳು ಅಂದ್ಕಂಡು. ಸಾವಿರ ಇರ್ಲಿಕ್ಕಿಲ್ಲ. ಹಾಂ ಅಷ್ಟು ಇರ್ಲಿಕ್ಕಿಲ್ಲ, ಒಂದು 6-8 ಸಾವಿರ ಅಂತ ಇರ್ತವನಲ್ದ. ಸರಿ ಓಕೆ ಓಕೆ. ಎಂಥ ಹಿಂಗು ಎಂಥ ಸರಿ ತೋರಿಸುವ ನೋಡು ಎಷ್ಟು ಹಿಂಗೆ ಚಂದ ಕಾಣುತ್ತು ಅಂದರೆ. ಇದು ಒಂದು ಹುಂಡು ವೇಸ್ಟ್ ಮಾಡ, ತಿನ್ನು ತಿನ್ನು ತಿನ್ನು. ಚೂರು ದೊಡ್ಡ ಆತನೆ ತಡಿಬೇಕಾರೆ. ಇಲ್ಲ ತಿಂತು, ತೊಂದ್ರೆ ಇಲ್ಲ. ಅಯ್ಯೋ ದೇವ್ರೆ ಅದೇಯ. ಎಸ್ ಮಾಡಿದ್ದೀವಿ. ಎಸ್ ಒಂದೇ ಸರಿ ಬಾಯಿ ಹಾಕಲೆ. ಥ್ಯಾಂಕ್ ಯು. ದೊಡ್ಡ ಆಗ್ತದು. ಒಂದು ಚೂರು ವೇಸ್ಟ್ ಮಾಡಂಗಿಲ್ಲ ಹೇಳಿ. ಮಾತಾಡ್ತೀನಿ ನೋಡಿ. ಸ್ವರ್ಗ ಅಮೃತ. ಕಲರ್ ನೋಡು ಎಂತ ಹಿಂಗೆ ಚಂದ ಕಲರು ಅಂದ್ರೆ. ಇದು ಮತ್ತೊಂದು ನಮ್ನಿ. ಇದು ರುಚಿಯೇ ಬಹುಶಃ ಎಲ್ಲ ಒಂದೇ ಇದ್ದಿಕ್ಕು ಇಲ್ಲಿ. ಫ್ರೆಶ್ ಕೊಟ್ಟಿದ್ದು ರೊಟ್ಟಿಂದಲ್ಲವ ಚಂದ ಕೊಟ್ಟು. ಹೌದು. ಇದ್ರದ್ದೆಲ್ಲ ಈ ಸರಿ ಇನ್ನು ಫಸ್ಟ್ ಟೈಮ್ ತುಪ್ಪ ತೆಗೆದ್ನಿಲ್ಲ ಇನ್ನು ಒಂದ್ಸರಿನು. ಅದೇ ಮುಂದಿನ ವಾರ ಅದೆಲ್ಲ ತೆಗೆಯಲು ಬಂತು. ಇದೆಲ್ಲ ಫುಲ್ಲು ಎಷ್ಟು ಚಂದ ಆಯ್ತು. ಹೌದು ಫುಲ್ಲು ಅಲ್ದ, ಫುಲ್ಲಿ ಲೋಡೆಡ್. ಕಂಪ್ಲೀಟ್ ಹಣ್ಣಾಜು ಎಲ್ಲ ಕಂಪ್ಲೀಟ್ ಸೀಲ್ ಮಾಡಿದ್ದಾವೆ. ಹೌದು 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 ಹೌದು. ನಾವು ತೆಗೆದಿದ್ದು ಇಷ್ಟು ಪೂರಾ ಸೀಲ್ ಆಗಿತ್ತಿಲ್ಲ ಅದು. ಹಾಂ 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 ಹಾಂ. ಇದು ಒಳ್ಳೆ 100% ಹಿಂಗದೆ ಫುಲ್ಲಿ ಲೋಡೆಡ್ ಹೋದ್ವಲ್ಲಿ ಹಂಗೆ ಅದೇ. ಹೌದಪ್ಪ ಹೌದು. ವಾ ಎಷ್ಟು ಹಿಂಗೆ ನೋಡು. ಅದಕ್ಕಿಂತ ಚೂರು ಸಣ್ಣದನೋ ಇದು. ಇದು ಸೈಜ್ ಸಣ್ಣನೇ. ಸರಿ ಕರೆಕ್ಟ್. ಹೌದು. ಇದ್ರ ಮೇಲ್ಗಡೆ ಕೊಟ್ಟಿದ್ದು ಈ ಫ್ಲೋರಿನ್ ಫ್ರೇಮ್ ದೊಡ್ಡನೇ ಮತ್ತೆ ಹಂಗಡೆ. ಓಹೋ ಎಂತ ಅಲ್ಲ ನಮ್ಮ ಕನ್ವೀನಿಯನ್ಸಿಗೆ ಅಷ್ಟೇ ಅದು. ಹಾಂ 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 ಹಾಂ. ಇದು ದೊಡ್ಡನೇ ಏನು ಜಸ್ಟ್ ಮುಚ್ಚುತ್ತಾ ಇತ್ತು ಹಂಗೇಳಿ ರೆಡಿ ಆಗ್ತಾ ಇದೆ. ಹೌದು ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಹೌದು. ಈಗ ಹಂಗಾದ್ರೆ ಅದೇ ಅವು ಮುಚ್ಚದ್ರೊಳಗೆ ಅದು ಬೀಳ್ತಾನಲ್ದ ಮೇಲಿಂದ ಕೆಳಗೆಲ್ಲವಾ ಜೇನುತುಪ್ಪ. ಇಲ್ಲ ಇಲ್ಲ ನೀವು ಹಿಂಗೆ ಮಾಡ್ರೆಲ್ಲ ಬೀಳ್ತಿಲ್ಲ ಅದು. ಅಲ್ಲಲ್ಲ ಹಂಗಲ್ಲ, ಅಲ್ಲ ಇದಕ್ಕಿದ್ರೆ ಅದು ಇಲ್ಲ ಬೀಳ್ತಿಲ್ಲ ಬೀಳ್ತಿಲ್ಲ. ಇಲ್ಲ ಅದು ಆ ಕೊನ್ನಿನ ಡಿಸೈನ್ ಹೆಂಗಿರ್ತಡ ಅಂದ್ರೆ ಜಸ್ಟ್ ಮೇಲ್ಮುಖ ಇರ್ತಡ ಅದು. ಅದು ತನ್ನರೇ ಬೀಳಲೇ ಇಲ್ಲ. ಗೊತ್ತಾಗಿದ್ಯಾ? ಹಿಂಗೆ ಜಸ್ಟ್ ಮೇಲ್ಮುಖ ಹಿಂಗಿಂದ ಬಸಿಯಲಿಲ್ಲ ಅದು. ನಮಗ್ ಈ ಹೊರನೋಟಕ್ಕೆ ಅಂತೂ ಗೊತ್ತಾಗ್ತಿಲ್ಲ. ಅದ್ರ ಮುಖ ಸ್ಲೈಟ್ಲಿ ಮೇಲ್ಮುಖ ಇದ್ದೇ ಇರ್ತಡ ಅದು. ಬೀಳಲ್ಲ ಗಾಳಿ ಇಲ್ಲ. ಅಯ್ಯೋ ನೋಡು. ವಾಹ್ ಹ್ಯಾಟ್ಸ್ ಆಫ್. ಭಗವಂತನ ಸೃಷ್ಟಿ. ಆರ್ಟ್ ಆ್ಯಂಡ್ ಆರ್ಟಿಸ್ಟ್ ಹೇಳೋದೇ ಈಗ. ಅದೆಂತಕ್ಕೆ ಮುಚ್ಚಿಡ್ತಾ ಇದ್ದೆ? ಮಳೆ. ಹಾಂ ಮಳೆ ಸಲುವಾಗಿ. ಓಕೆ ಓಕೆ. ಅಲ್ಲಿಂದ ಮನೆ ಬರಲ್ಲ ಗಾಳಿ. ಸರಿ ಸರಿ ಸರಿ. ಮಳೆಗಾಲದಲ್ಲಿ ಈಗ ಕೆತ್ತಿದ್ನಲ್ಲ ಅದನ್ನ ಮುಚ್ಚಿದ್ದನ್ನ ಕ್ಲೀನಾಗಿ ಅದ್ರ ಮೇಲಿಂದ ಎಲ್ಲ ತೆಗೆದು ಇದು ಇಲ್ದೆಗಿದ್ರೆ ಇದ್ರೊಳಗಿರೋಂಥ ಜೇನುತುಪ್ಪ ಬಸಿತಿಲ್ಲ ಅದು. ಸರಿ ಸರಿ. ಸೊ ಇದನ್ನ ಪೂರಾ ಓಪನ್ ಮಾಡಿ ಮುಚ್ಚಿ ತೆಗೆದಂಗೆ ಅದು. ಈಗ ಅದನ್ನ ಈಗ ಮೇಲೆ ಕೆತ್ತಿದ್ದನ್ನ ನಿಂಗವು ಇದನ್ನ ಇರೋ ಜೇನುತುಪ್ಪ ಎಲ್ಲ ಬಸಿದ್ಮೇಲೆ ಅದನ್ನ ಕರಗಿಸಿ ಫಿಲ್ಟರ್ ಮಾಡಿ ಅದರಿಂದ ಅದೇ ಇಲ್ಲಿ ಸೀಲ್ ಆಗಿದ್ದಲ್ಲ ಅದನ್ನ ಓಪನ್ ಮಾಡೋದೇ ಜೇನುತುಪ್ಪದ ಬೀಳೋಳಾದ್ರೆ ಕೆಳಗೆ. ಸೊ ಈ ಇದನ್ನ ಹಿಂಗೆ ಕೆತ್ತಿ
ತೆಗೆದಿರ್ತು, ಇದು ರಾಶಿ ಇರ್ತು ಮೇಣ ಅಂಗಳದ್ದು. ಅದೇ ಅದು ಆ ಮೇಣದ ಇದನ್ನ ಅದ್ರಲ್ಲಿರೋ ಜೇನುತುಪ್ಪ ಎಲ್ಲ ಕ್ಲೀನ್ ಆಗಿ ಬಸ್ದಾದ್ಮೇಲೆ ಅದನ್ನ ನಂಗ ಕರಗಿಸಿ ಫಿಲ್ಟರ್ ಮಾಡಿ ಎಲ್ಲ ಮಾಡಿ ಶುದ್ಧ ಮೇಣವನ್ನ ತಯಾರು ಮಾಡ್ತೀವಿ ಅದರಿಂದ. ಅದನ್ನ ಬಳಸಿ ಈ ವರ್ಷದಿಂದವ ಲಿಪ್ ಬಾಮು, ಬಾಡಿ ಬಟರು, ಫುಟ್ ಕ್ರೀಮು ಹಾಗಿದೆಲ್ಲ ಮಾಡ್ತಾ ಇದ್ದೆ. ಮಸ್ತ್ ಪ್ಯೂರ್. ನೋಡಿ, ಯಾರಾದರೂ ಬೇಕಾದರೆ ಇವ್ರ ಹತ್ರ ಖರೀದಿ ಮಾಡಲ್ಲ ಡಿಲೆ. ನಾನು ನಂಬರ್ ಹಾಕಿರ್ತಿ, ಖಂಡಿತ ಕಾಂಟ್ಯಾಕ್ಟ್ ಮಾಡಿ. ಒಳ್ಳೆ ಜೇನುತುಪ್ಪ, ಜೇನುರಟ್ಟು ಎಲ್ಲ ಅದೇ ಹೇಳಿದ್ರಲ್ಲಿ ಅವರು ವಿವರಣೆ ಕೊಟ್ಟರಲ್ಲಿ ಎಲ್ಲ ಸಿಕ್ತು ಅವ್ರ ಹತ್ರ ಐಟಮು. ಸಂಪರ್ಕ ಮಾಡಲ್ಲ ಡಿಲೆ. ರವಿ ಹೆಗಡೆ ಅವರು, ಸಂತೆ ಮನೆ ಜೊತೆ ರವೀಂದ್ರ ಹೆಗಡೆ. ಹಾ, ಜೊತೆಗೆ ಅವರ ಧರ್ಮಪತ್ನಿ ವಂದನಾ. ಇಷ್ಟು ಮಾಡಿ ಈಗ ಇದ್ರಲ್ಲಿ ಹಾಕಿ ಹಾಕ್ತಲೆ ಮಷೀನ್ ನಲ್ಲಿ ಎಲ್ಲ ಜೇನುತುಪ್ಪ ಇದ್ದಿದ್ದು. ಅದ್ ಬೇಕಾದ್ರೆ ಹಿಡಿದು ನೋಡಿ ಎಷ್ಟು ವೇಟ್ ಇದ್ದೋಳಿ. ಬೇಡ ಕಡೆ ಗೊತ್ತಾಗಲ್ಲ ಅಂತ ಗೊತ್ತಾಗ್ತದೆ. ಬೇಡ ಅಂತ ಕೈ ಅಂದ್ಲು ಉದಯ. ಇಲ್ಲ ಅದೇ ಹಂಗ ಐಡಿಯಾ ಬಂತು. ಈಗ ಅದು ತಿರುಗಿಸಿದ್ರೆ ಅದು ಆ ಸೆಂಟ್ರಿಫ್ಯೂಗಲ್ ಫೋರ್ಸಿಗೆ ಒಳಗಡೆ ಇರೋ ಜೇನುತುಪ್ಪ ಸೀಡ್ದು ಡ್ರಮ್ಮಲ್ಲಿ ಬಿದ್ದೋಗ್ತದೆ. ಅದೀಗ ಒಂಥರ ಈ ಜಾತ್ರೆಯಲ್ಲೆಲ್ಲ ಇದು ಬರ್ತಲ್ಲ ತಿರುಗಿಸೋದು. ಸರಿ ಸರಿ. ಹಾ 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 ಹಾ. ಇದನ್ನ ನೋಡಿ ಡಿಸೈನ್ ಮಾಡಿದ್ದೆ. ಇದು ಬಾಂಬೆ ಮಿಠಾಯಿ. ಬಾಂಬೆ ಮಿಠಾಯಿ ನೋಡು, ಫುಲ್ ಫೋರ್ಸಲ್ಲಿ ಹಿಂಗೆ ಇದಾಗ್ತು. ಅದು ಸ್ವಲ್ಪ ಇದೆಯಾ? ಹೌದು, ಕರೆಕ್ಟ್ ಕರೆಕ್ಟ್. ತೊಟ್ಲು ಗಿಟ್ಲೆಲ್ಲ ತಿರುಗಿಸೋದು. ಹಾಂ ಅದೇ ತೊಟ್ಲು. ತೊಟ್ಲು ಹೌದು. ಸರಿ. ಒಂದು 5% ಅಷ್ಟು ಇರ್ತಾನಲ್ದ? ಇರ್ತಿಲ್ಲ, ಒಂದು 2% ಉಳ್ಕೊಳ್ಳೋದು. ಓಹೋ, ಅಷ್ಟೇಯ? ಹಾಂ 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 ಕರೆಕ್ಟ್. ಹೌದೌದು ನೋಡು, ಆವಾಗ ಯಾ ನಮ್ನಿ ತುಂಬ್ಕೊಂಡಿತ್ತು, ಈಗ ಫುಲ್ ಖಾಲಿ ಆಯ್ತು. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಹೌದು. ಹಾಂ, ಈಗ ಸ್ವಲ್ಪ ಹಗುರಾಗಿಕ್ಕು ಅಲ್ದದು? ಓಹೋ ಸರಿ. ಹಾಂ ಹೌದಲ್ಲಿ ಈಗ ಎಂಥದ್ದು ಇಲ್ಲ ಅದಯ್ಯ. ಹೌದು, ಕರೆಕ್ಟ್ ಕರೆಕ್ಟ್. ಹೌದು ಹೌದು ಹೌದು. ಹಾಂ ಹಾಂ ನೋಡಿದೆ. ಹಾಂ ಅಯ್ಯೋ ಹೌದು ಹೌದು ಹೌದು. ಫುಲ್ ವಜ್ಜಿದ್ದು. ಹೌದು, ಗಟ್ಟಿ ಇಡ್ಕ. ಫುಲ್ ಕೆಜಿಗೆ ಹಿಂಗೆ ಅರ್ಧ ಕೆಜಿ 1 ಕೆಜಿನೇ ವಜ್ಜಿದ್ದಾನ ಅದು. ಹೌದು, ಕರೆಕ್ಟ್ ಕರೆಕ್ಟ್. ಹೌದು 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 ಹೌದು. ಈಗ ಅದನ್ನ ಖಾಲಿ ಮಾಡಿದ್ವಲ್ಲ, ಮತ್ತೆ ತುಂಬಿಸ್ತಾವು. ಹಾಂ, ಮತ್ತದ್ರ ನಿಂಗೆ ಹಾಕ್ತಿಯಲ್ದ? ಹಾಂ, ಹಾಗೆ ಹಾಕ್ತಿ. ಮತ್ತೆ ಅದ್ರನ್ನೇ ಎಂಥದ್ದು ಮತ್ತೆ ಫಿಲ್ಟರ್ ಎಂಥದ್ದು ಮಾಡೋದಿಲ್ಲ, ಹಾಗೆ ಸೇಮ್. ಹಾಂ ಅದೇ ಒಂಚೂರು ಜೇನುತುಪ್ಪ ಅದ್ರೊಳಗೆ ಇಟ್ಟು. ಕರೆಕ್ಟ್, ಅದೇ ಇರ್ತು. ಹಾಂ ಹಾಂ ಸರಿ ಸರಿ. ಓಕೆ ಓಕೆ ಓಕೆ. ಹಾಂ, ವೆರಿ ಗುಡ್. ಹಾಂ 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 ಕರೆಕ್ಟ್. ಹಂಗಾಗಿ ಆ ಲೆಕ್ಕಕ್ಕೆ ನಿಂಗೆ ಅವ್ರು ರಾಶಿ ಕೆಲಸ ಕೊಡ್ತಿರಿಲ್ಲ ಪಾಪ. ನಿಜವಾಗ್ಲೂ ಹೌದು. ಹೌದು 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 ಕರೆಕ್ಟ್. ಹೌದು. ಹೂವ ಇದು ಮೋಸ್ಟ್ಲಿ ಒಂದಿಷ್ಟು ಪರ್ಸೆಂಟೇಜು ನಂಗೆ ಕುಂಟ್ನೇರ್ಲೆ ಅಂತ ಹೇಳ್ತೀವಿ, ಪಿಳ್ಳಿ ಅಂತ ಹೇಳ್ತಾ. ಅದು ಪಿಳ್ಳಿ ಹಣ್ಣು. ಹೌದೌದು, ಪಿಳ್ಳಿ ಹಣ್ಣು. ಆ ಹೂವಿಂದು ಅದ್ರ ಜೊತೆಗೆ ಒಂದೊಂದು ಜಾತಿ ನೇರ್ಲು ಮರ ಹೂ ಆಗ್ತಾ ಇತ್ತು ಹೊಳೆ ಸೈಡ್ಗೆಲ್ಲ. ಹೊಳೆ ನೇರ್ಲು ಅಂತ ಹೇಳ್ತೀವಿ ಅಂತ. ಅದು ಸೇರಿದ್ದು ಜೊತೆಗೆ ಲಾಸ್ಟಿಗೆ ಈಗ ಮತ್ತಿ ಹೂ ಆಗ್ತಾ ಇದ್ದು. ಮೂರು ಹೂವಿಂದು ಸೇರ್ಕೊಂಡಿದ್ದು ಅದರಲ್ಲಿ. ಓಹೋ, ಈಗ ಸ್ವಲ್ಪ ಕಹಿ ಬರ್ತಾ ಇದ್ದು ನೇರ್ಲು. ಅಂದ್ರೆ ಜಸ್ಟ್ ಎಲ್ಲೋ ಹಿಂಗೆ ನೀ ಹೇಳಿದ್ದಕ್ಕೆ ಗೊತ್ತಾಯ್ತು. ಬಿಟ್ರೆ ಹಂಗವ್ ತಿಂದ್ರೆ ಭಾರಿ ಚಲೋ ಇದ್ದೋಳು ತಿಂಬದ ಯಾಲ ಚಲೋನೇ ಇದ್ದು ಬಿಡು ಅದ್ರ ಬಗ್ಗೆ. ಹಾ 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 ಕರೆಕ್ಟ್ ಕರೆಕ್ಟ್. ಹೌದು 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 ಕರೆಕ್ಟ್. ಅದು ಹೌದು, ಜಸ್ಟ್ ಹಿಂಗೆ. ಹಾ ಅದೇ ಜಸ್ಟ್ ಹಿಂಗೆ ಕಿರುಗಯ್ಯ ಆಗ್ತದೆ ನಮ್ಮದಿಗೆ. ಹಾ ಹಿಂಗೆ. ಹಾ ಹೌದು, ಅದಕ್ಕೆ ಸ್ವಲ್ಪ ಬೀಡಿಯಾ, ಹಂಗಾಗಿ ಯಾನಗೆ ಬೀಡಿಯಾ ಇಲ್ಲ. ಅದೇ ಈ ಸಿಹಿ ತಿನ್ಲಕ್ಕೋಳಿ, ಸಕ್ಕರೆ ಸಿಹಿಗಿಂತವ ಈ ಸಿಹಿ ಒಳ್ಳೇದೋಳಿ. ಓಹೋ, ಇದು ಫ್ರೆಶ್ ಇದ್ದಿದ್ದು ಒಳಾತು ಅಲ್ದ? ಅದು ಫ್ರೆಶ್ ಅಲ್ಲಲ್ಲ, ಹಂಗಲ್ಲ ಅಂದ್ರೆ ದೊಣ್ಣಿ ಹಿಂಗೆ ಇನ್ನೂ ಮಾಡ್ತಾ ಇದ್ದಿದ್ದು. ಎಸ್.
ಹಾಂ ಇನ್ನು ಪೂರ್ತಿ ತುಂಬ್ಕೊಂಡಿಲ್ಲ ಇದ್ರೊಳಗೆ ಅಲ್ದಾ? ಬೇರೆನೇ ಇದ್ದ? ಜಾಸ್ತಿ ಕಹಿ ಹೌದಾ? ಇದ್ದ? ಹ್ಞೂ ಕಹಿ ಇದ್ದು ಸ್ವಲ್ಪ, ಆದರೆ ಹ್ಞೂ ರಾಶಿ ಕಹಿ ಎಲ್ಲ ಇಲ್ಲ, ಹಾಂ ಅದಕ್ಕಿಂತ ಡಿಫ್ರೆಂಟ್ ಇದ್ದು. ಮತ್ತು pure ಮತ್ತು. ಹ್ಞೂ 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 ಮತ್ತಿ ಮರದ್ದೇ ಅದು ಹ್ಞೂ ಹೂವಿನ. ಹ್ಞೂ ಹ್ಞೂ ಹೌದೌದು ರುಚಿನೇ ಬೇರೆ ಇದು. ಹೌದೌದು ಅದಕ್ಕಿಂತ ನೋಡು ಎಷ್ಟು ದೂರನೂ ಇದೆಯಲ್ಲ ಅದಾ? ಬೇರೆ ಯಾವುದು ಮರಕ್ಕೆ ಹೋಗಿ ಬೇರೆ ಊರಿಗೆ ಹೋಗಿ ತಗೊಂಡಿದ್ದು. ಅದೇ ಹ್ಞೂ ಹ್ಞೂ ತಿಂದು 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 ನಿಜವಾಗ್ಲೂ ಹೌದು. ಹುಡುಕ್ತಾ ಇದ್ದೋಳೆ. ಇನ್ನು ಬೇರೆ ಫ್ಲೇವರ್ ಇಂದ ಕಂಪ್ಲೀಟ್ಲಿ ಬೇರೆನೆ. ಅಲ್ಲ ಮತ್ತೆ ಇದು ನೋಡು ಜೇನುತುಪ್ಪ ಸ್ವಲ್ಪ ತೆಳ್ಳಿದ್ದು. ಅದ್ರಕ್ಕಿಂತವ ಹೂವಿಂದ ಗುಣ ಅದು. ಹಾಂ ಆ ಜೇನುತುಪ್ಪನೇ ತೆಳ್ಳ. ಹೌದು ಹೌದು ಅಲ್ಲಿ ತಿಂದಿದ್ದು ಹೊನಿ ದಪ್ಪಿತ್ತು ಕೆಳ ತಿಂದಿದ್ದು. ತೆಳ್ಳನೆ ಬರೋದೇ ತೆಳ್ಳಗೆ ಅದು. ಅದೇ ನೋಡಿ ಎಷ್ಟು ದೂರನೂ ಇಲ್ಲ, ಒಂದು 5 ಹೆಜ್ಜೆ ಡಿಫ್ರೆನ್ಸು. ರಾಶಿ ದಪ್ಪಿಗೆ ಯಾವುದದ್ದು? ಫಸ್ಟಿಗೆ ಫೆಬ್ರವರಿ ಮಾರ್ಚ್ ಟೈಮಿಗೆಲ್ಲ ಬರೋ ಹೂವಿಂದು ದಪ್ಪ ದಪ್ಪಗಿತ್ತು. ಅಂದ್ರೆ ಅವಾಗ ಹೂವಲ್ಲೇ ನೀರಿನ ಅಂಶ ಕಡಿಮೆ ಇರ್ತಲ್ಲ. ಈಗ ಭೂಮಿಯಿಂದ ಮತ್ತೆ ಮೇಲೆ ಬರೋ ನೀರಿನ ಅಂಶ ಜಾಸ್ತಿ ಬರ್ತಾ ತೊಳತ್ತು. ಹಂಗಾಗಿ ಈಗ ಬರೋ ಜಂತು ತೆಳ್ಳು ಬರುತ್ತೆ ಸ್ವಲ್ಪ. ಫಸ್ಟಿಗೆ ಯಾವ್ಯಾವ್ದು ಆಗ್ತು ನೋಡು, ಆ ಕುಮ್ಸ್ಲು ಹೂವು ಬರ್ತೀವಿ ಹಂಗ ಕಡೆಗೆ ನೇರ್ಲು ಮುಂಚೆನೇ ಆಗ್ತದೆ. ನೇರ್ಲು ಮರದ ಹೂವು ಹಣ್ಣು ಬಿಡುತ್ತಲ್ಲ, ನೇರ್ಲು ಹಣ್ಣು ಬಿಡೋದು ಆ ಮರದ ಹೂವು ಮುಂಚೆ ಆಗ್ತದೆ. ಸೊ ಅದ್ರದ್ದು ಗಿಡ್ಸ್ ಹಿಡಿಯೋ ಗೊಬ್ಬರ ಗಿಡದ್ದು ಕೆಲವಷ್ಟು ಅಂಥದ್ರದ್ದೆಲ್ಲವ ದಪ್ಪಿತ್ತು ಮುಂಚೆ ಬರೋದು. ಇದು ಗುರ್ಗೆ ಹೂವಿನ ದಪ್ಪಿತ್ತು. ತಡಿ ನಿಂಗೆ ಅದ್ರ ರುಚಿ ತೋರಿಸಲಿದ್ದು ಒಂದು ಬಾಟ್ಲಿ ತೋರಿಸಿದ್ದೆ ಒಂದು ಫ್ರೆಂಡ್ ಒಬ್ಬನ ಹತ್ರ. ಅಲ್ಲಿ ಹೂವಾಗಿತ್ತಡ, ಅದ್ರದ್ದು ಹೆಂಗ್ ಬೇಕು ಒಂದು ಬಾಟ್ಲಿ ತರಿಸಿದ್ವಿ. ಗುರ್ಗೆ ಹೇಳಿ ಇಲ್ಲೆಲ್ಲ ಇತ್ತು ಇದ್ರ ಗಿಡ ಅಲ್ಲೆಲ್ಲ ಕಂಡಿ ಒಂದು ಗಿಡ, ಮುಂದಿನ ವರ್ಷಕ್ಕೆ ಹೂ ಆಗ್ತಾವ. 7 ವರ್ಷಕ್ಕೆ ಒಂದ್ಸರಿ ಹೂ ಹಾಕೋದು. ಅಲ್ಲಿ ಈ ವರ್ಷ ಆಜು ಅವನ ಮನೆ ಹತ್ರ ಅವ ತೆಗೆದ ಒಂದು 6-7 kg ಜೇನುತುಪ್ಪ ತೆಗೆದ. ಅವನ ಹತ್ರ ತರಿಸಿದ್ವಿ ನಂಗೆ ಬೇಕು ಅಂತ ಮಾಡಿ ಕೊಡುವ. ಇಲ್ಲಿ ಮುಂದಿನ ವರ್ಷ ಹೂ ಆಗ್ತಾವ. ರುಚಿ ನೋಡ್ಲ ಕಡೆ ಹೆಂಗಿದ್ ನೋಡಿ ಅಂತ ರುಚಿನೇ ಬೇರೆ. ಅದಕ್ಕೆ ತಾಳ್ಮೇಳನೇ ಇಲ್ಲ. ಅಯ್ಯ ಹಾಂ ಹಾಂ ನೋಡಲ್ಲ ಎಂತ ಹಿಂಗೆ ಪ್ರಕೃತಿಯಲ್ಲಿ ಎಂತೆಂತ ಇರ್ತು ಅಂದರೆ ನಿಜವಾಗ್ಲೂ ಹೌದು. ಕಲಿಯೋದು ಹಿಂಗೆ ಹೆಜ್ಜೆಜ್ಜಿಗೂ ಕಲಿಯೋದಿದ್ದು ನಿಜವಾಗ್ಲೂ ಹೌದು. ಅದೇ ಇದು ಜೇನುತುಪ್ಪ ಗಟ್ಟಿ ಹರಳಾದ್ರೆ ಸಕ್ಕರೆ ಪಾಕ ಹಾಕಿದ್ದಾಳೆಲ್ಲ ತಿಳ್ಕತ್ವಲೆ. ಇದು ತೆಗೆದಿದ್ದ ಜೇನುತುಪ್ಪ ಪ್ಯೂರ್ ಜೇನುತುಪ್ಪ ತೆಗೆದು 1 ತಿಂಗಳಿಗೆ ಬಾಟ್ಲಿ ತುಂಬಿಟ್ಟಿದ್ದು ಹರಳು. ವಾರವ್ವಾ ಇದು ಒಂಥರ ಎಲ್ಲೋ ನೋಡೋದಾಗಿದ್ದು ಕರೆ ಹೌದು. ಫಸ್ಟ್ ಟೈಮ್ ನೋಡ್ತಾ ಇದ್ದು. ಎಷ್ಟು ಮಜಾ ಇದ್ದು ನೋಡುದಾ. ಈಗ ತೆಗೆದ್ರೆ ಹೆಂಗ್ ತೆಗಿತೆ? ತೆಗೆದಿದ್ರೆ ಇದನ್ನ ಪೇಸ್ಟ್ ತೆಗೆದಂಗೆ ತೆಗೆಯವು. ತೆಗೆದು ಗಾಜಿನ ಬಾಟ್ಲಿಗೆ ಹಾಕಿರ್ತೀವಿ. ಮಧ್ಯ ಕಟ್ ಮಾಡಿ ತೆಗೆದು ಅಷ್ಟನ್ನು ತೆಗೆದು ಗಾಜಿನ ಬಾಟ್ಲಿಗೆ ಹಾಕಿರ್ತೀವಿ. ಅದೇಯ ಎಂತತ್ತು ಯಾವ್ದೇನು ಅದು ಗೊತ್ತಿಲ್ಲ, ಹೂವಿಂದ ಗೊತ್ತಿಲ್ಲ, ಟೇಸ್ಟ್ ಗೊತ್ತಿಲ್ಲ. ಸ್ವಲ್ಪ ದಾಲ್ಚಿನ್ನಿ ಹೂ ಮಿಕ್ಸ್ ಆಗಿ ಅಂತ ಕಾಣಿಸ್ತದ್ರಲ್ಲಿ ಬಿಟ್ರೆ ಮತ್ತೆ ಯಾವ್ದು ಗೊತ್ತಿಲ್ಲ. ನೋಡು ಇದು ಫಸ್ಟ್ ಟೈಮ್ ನೋಡಿದ್ದು. ಅದೇ ಸಾಧ್ಯ ಇಲ್ಲ ಇಂಥದ್ನೆಲ್ಲ. ನಿಜವಾಗ್ಲೂ ಹೌದು. ನೋಡಿದ್ವಿ ಯಾರು ನೋಡ್ತಿಲ್ಲ ಹೇಳಿ ಇದನ್ನೆಲ್ಲ. ಹೌದಪ್ಪ ಹೌದು ಎಷ್ಟು ಮಜಾ ಇದ್ದು. ಅವನ ಹತ್ರ ಇಡಿಸ್ಕೆ ಇದೆಯಾ ಅವನ ಹತ್ರ ತುಪ್ಪ ತುಂಬಿಟ್ಟು ಅನ್ಕೊಂಡು. ಅದೇಯ ಹೌದು ಭಾರಿ ಮಜಾ ಕಾಣ್ತು. ಇದು ನೋಡಿ ಇದೋ ನಮ್ನಿ ಕಲರ್ ನಿಜ. ಅದು ಗುರ್ಗೆ. ಓಹೋ ಗುರಿಗೆ. ವಾ ವಾ ಗುರಿಗೆ ಅದು ಶೇಂಗಾಣ್ಣೆ. ಹೌದು ನಾನು ಈಗ ಅದನ್ನ ಹೇಳೋ ಮಾಡಿ ಇದೆ. ಹಾಂ ಕರೆ ಹೌದು ಶೇಂಗಾ ಎಣ್ಣೆ ಕಾಣ್ತು. ಕರೆಕ್ಟ್ ಹೌದು. ವಾ ಮತ್ತು ಪೇಸ್ಟ್ ಬಂದಂಗೆ ಬರ್ತು ಇದೆ. ಹಾಂ ಕರೆಕ್ಟ್. ನೋಡು ಅದೇ ಟೇಸ್ಟ್ ನೋಡು ಎಂಥ ಟೇಸ್ಟ್ ನೋಡು ಒಳ್ಳೆ ಇದಂಗಿದ್ದು ಐಸ್ ಕ್ರೀಮ್ ಇದಂಗಿದ್ದು ಈಗ ಅಲ್ಲ. ಇದೆ ಕಲರಲ್ಲೇ ಗೊತ್ತಾಗ್ತು ನೋಡಿ. ಇದೇ ಬೇರೆದು ಮತ್ತು ಇದೇ ಬೇರೆದು ಒಳದು ಅಲ್ದ. 2 ಟೈಪ್ ಇದ್ದು ಯಾವ ಹೂ ಒಳಗೆ ಗೊತ್ತಿಲ್ಲ.
ಒಂದು ಯಾವ ಹೂ ಅಂತ ಗೊತ್ತಿಲ್ಲ, ಕೆಂಪು. ಹಾಂ ಈ ಮತ್ತೊಂದು ಹಳದಿ ಕಲರ್ ಇಂದ ಅದು ಕುಂಟನೇರ್ಲು. ಕುಂಟ್ನೆರಡನೇ. ಹಾಂ ಹಾಂ ಸರಿ ಸರಿ. ಹಾಂ ಹಾಂ ನಾವು ಅಲ್ಲಿ ಕೆಳಗೆ ತಿಂದಾತಲ್ಲ ಹಂಗಿದ್ದೆ ಅಲ್ಲ ಇದು. ರುಚಿ ಇದ್ವು ಅಲ್ಲ ಇದು ಕಲರ್ ಅಂದಿ. ಇದು ನೋಡು ಇದು ಎಷ್ಟು ಮಜಾ ಇದ್ದು, ಎಷ್ಟು ಚಂದ ಕಲರ್ ಒಳ್ಳೆ. ಬಹಳ ಚಂದನಪ್ಪ. ದೇಸಿ ತಳಿ ಬಗ್ಗೆ ಪುರಂದರ ವಿಠಲರ ಒಂದು ಹಾಡೇ ಇದೆ, ಪದ್ಯನೇ ಇದೆ, ಕೇಳಿ. ಗೋಮಹಿಮೆ. ತುರುಕರು ಕರೆದರೆ ಉಣಬಹುದಣ್ಣ, ತುರುಕರು ಕರೆದರೆ ಅತಿ ಪುಣ್ಯಮಯ್ಯ. ತುರುಕರಿಂದ ಮುಟ್ಟು ಮುಡಿಬಿಟ್ಟು ಹೋಗುವುದು, ತುರುಕರಿಂದ ಎಂಜಲು ಹೋಗುವುದು. ತುರುಕರ ಕೂದಲು ತುರುಬಿಗೆ ಸುತ್ತಿದರೆ ಎಣಿಕೆಯಿಲ್ಲದ ಮುತ್ತೈದೆಯಣ್ಣ. ತುರುಕರಿಂದ ಸ್ವರ್ಗ ಸಾಧನವಾಗುವುದು, ತುರುಕರಿಂದ ನರಕ ದೂರವಯ್ಯ. ತುರುಕರು ಬಂದರೆ ಸರಕ್ಕನೆ ಏಳಬೇಕು, ತುರುಕರು ಪೂಜಿಸಿ ಹರಿವೊಲಿವ. ತುರುಕರ ಎರೆಕೊಂಡ ನಮ್ಮ ದೇವ, ಎರೆಕೊಂಡ ನೀರೆಲ್ಲ ಸನಕಾದಿಗಳಿಗೆ ಬೆರಕೆ ಮಾಡಿದ ಹರಿದಾಸರಿಗೆಲ್ಲ ಎರವು ಮಾಡಿದ ನಮ್ಮ ಪುರಂದರ ವಿಠಲ. ಇಲ್ಲಿ ತುರುಕರು ಅಂದರೆ ದನ ಮತ್ತು ದನ ಮತ್ತು ಅದ್ರ ಕರ. ಅದು ನಮ್ಮ ನಾಡ ದೇಸಿತನದ ಬಗ್ಗೆ, ದೇಸಿ ದನದ ಬಗ್ಗೆ ಅದೇ ಹೇಳಿದ್ದು. ದೇಸಿ ನನ್ನ ಬಗ್ಗೆ. ಹಾಂ ಅಡ್ಡಿಲ್ಲ. ತುಂಬ ತುಂಬ ಧನ್ಯವಾದಗಳು ತಮಗೆ.